ಹಾಯ್ ಎಲ್ಲ ನಮಸ್ಕಾರ ಗೈಸ್. ಇವತ್ತೇನಪ್ಪ ಮ್ಯಾಟರ್ ಅಂದರೆ ನನ್ನ ಡೈಲಿ ಲೈಫ್ ರೊಟೀನ್ ವರ್ಕ್ ಹೆಂಗಿರುತ್ತೆ ಅಂತ ನೋಡ್ತೀನಿ ಬನ್ನಿ ಗೈಸ್. ಇವತ್ತು ಲಾಗ್ ಅದೇ ಆಗಿರುತ್ತೆ. ಬನ್ನಿ ಗೈಸ್, ನಮ್ಮ ಭೀಮನ್ ಎತ್ಕೊಂಡು ಹೋಗೋಣ ಕೆಲಸಕ್ಕೆ. ಆಯ್ತು, ಇವಾಗ ನಮ್ಮ ಅಪ್ಪನ ಬಂದು ನಮ್ಮ ಕೆಲಸ ಕರೆ ಮನೆ. ಹಾಯ್ ಗೈಸ್, ಇಲ್ಲಿ ನೋಡಿ ಕೆಲಸ ಮಾಡೋದು ನಾವು. ಇವಾಗ ಲೇಔಟ್ ಮಾಡ್ತಾ ಇದೀವಿ. ಇಲ್ಲಿ ಈ ಕಡೆ JCB ಡ್ರೆಸಿಂಗ್ ಮಾಡ್ತಾ ಇದೆ. ಇವಾಗ ಇಲ್ಲಿ ಲೋಡಿಂಗ್ ಮಾಡ್ಕೊಂಡು ಎತ್ಕೊಂಡಾಗ ಅಲ್ಲೆಲ್ಲ ನೋಡ್ಬೇಕು. ಆ ಕಡೆ ಸೈಡು ಟ್ಯಾಕ್ಟ್ರು ಮತ್ತೆ ಒಂದು JCB ಗೈಸ್ ನೋಡಿ ಗೈಸ್, ಈ ತರ ಲೋಡಿಂಗ್ ಮಾಡ್ಬೇಕು ಡೈಲಿ ಗೈಸ್. ಈ ತರ ಅಲ್ಲಲ್ಲಿ ಅಲ್ಲ ನೋಡ್ಬೇಕು. ಲೋಡ್ ಪಕ್ಕ ಲೋಡು. ಆಮೇಲೆ ಈ ತರ ಬಿಟ್ಟ ಮೇಲೆ ಇದ್ರ ಮೇಲೆ ಡೋಸಿಂಗ್ ಕೊಡ್ತಾರೆ. ಡೋಸಿಂಗ್ ಕೊಟ್ಮೇಲೆ ಆಗಿದೆ ನೋಡಿ ಗೈಸ್, ಈ ತರ ಕ್ಲೀನ್ ಆಗಿ ಒಂದು ಲೆವೆಲ್ ಆಗಿ ಬರ್ತದೆ. ಕಾಲ್ ಭಾಗ ಕೆಲಸ ಆಗಿರೋದು, ಇನ್ನ ಮುಕ್ಕಾಲ್ ಭಾಗ ಕೆಲಸ ಹಂಗೆ ಐತೆ ನೋಡಿ ಗೈಸ್. ಈ ತರ ತೆಗ್ಬೇಕು ಒಂದೇ ಪಕ್ಕದಲ್ಲಿದೆ ಗೈಸ್. ಡೋಸಿಂಗ್ ಹೊರದ್ಮೇಲೆ ಈ ತರ ಬರುತ್ತೆ ಫಿನಿಶಿಂಗು. ಇದೇ ಫೈನಲ್ ಫಿನಿಶಿಂಗು. ಸ್ವಲ್ಪ ಅರ್ಧ ಮಾತ್ರ ಹೊಡೆದವ್ರೆ, ಇನ್ನು ಅರ್ಧ ಡೋಸಿಂಗ್ ಹೊಡಿಬೇಕು. ಇನ್ನ ಕಡೆ ಎಲ್ಲ ಮಣ್ಣು ಬಿಡ್ಬೇಕು, ಇನ್ನ ಕಡೆ ಎಲ್ಲ ಮಣ್ಣು ಬಿಟ್ಟಿಲ್ಲ ನೋಡಿ ಗೈಸ್. ಗಾಡಿ ವ್ಯವಸ್ಥೆ ಆಗಿ ಈ ತರ ಅನ್ಲೋಡ್ ಮಾಡ್ತಾ ಇದ್ವಿ. ಈ ತರ ಅನ್ಲೋಡ್ ಮಾಡ್ಬೇಕು. ಉದ್ದೆ ಪಕ್ಕದಲ್ಲಿ ಉದ್ದೆ ನೋಡಿ, ಆ ತರ ಅನ್ಲೋಡ್ ಆಗ್ತಾ ಇದೆ ಗಾಡಿ. ಅನ್ಲೋಡ್ ಆಗ್ತೈತೆ ನೋಡಿ ಗೈಸ್. ಅನ್ಲೋಡ್ ಆಯ್ತು ಗೈಸ್. ಇವಾಗ ನೆಕ್ಸ್ಟ್ ಲೋಡ್ಗೆ ಎತ್ಕೊಂಡು ಗಾಡಿ. ಇವಾಗ JCB ಅಲ್ಲಿ ಕೆಲಸ ಮಾಡ್ತಾ ಇದೆ. ಇವಾಗ ಅಲ್ಲಿ ಎತ್ಕೊಂಡು ಹೋಗ್ಬೇಕು. ಅಲ್ಲಿ ಎತ್ಕೊಂಡು ಹೋಗ್ತೀರ ಲೋಡ್ ಮಾಡ್ಕೊಂಡು ಬಂದು ಎಲ್ಲ ಅನ್ಲೋಡ್ ಮಾಡಬೇಕು. ಬನ್ನಿ ಗೈಸ್, ಹೋಗೋಣ ಅಲ್ಲಿ ಲೋಡ್ ಮಾಡ್ಕೊಂಡು ಬರೋಣ ಹೋಗ್ಬಿಟ್ಟು ಗೈಸ್. ಒಂದೊಂದು ಟ್ಯಾಕ್ಟ್ರಿಗೂ ಈ ತರ ಲೋಡ್ ಮಾಡ್ತೈತೆ JCB. ಈ ತರ ಲೋಡಿಂಗ್ ಮಾಡ್ಕೊಂಡು ಕುತ್ಕೊಂಡಾಗ ಅಲ್ಲಿ ಅನ್ಲೋಡ್ ಮಾಡ್ಬೇಕು ಗೈಸ್. ಅಲ್ಲೊಂದೊಂದು ಗಾಡಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ ನೋಡಿ ಗೈಸ್. ಆ ಸೈಡ್ ಹೋಗಿ ಅನ್ಲೋಡ್ ಮಾಡ್ಬೇಕು ಗೈಸ್. ಹಾಗೆ ಇಲ್ಲಿಂದ ಇಲ್ಲಿ ಟ್ಯಾಕ್ಟರ್ ನಿಲ್ಸಿದ್ವಿ ನೋಡಿ ಗೈಸ್. ಇಲ್ಲಿಂದ ಈ ಮರಗಳೈತೆ ನೋಡಿ ಗೈಸ್. ಇಲ್ಲಿವರೆಗೂ ಫುಲ್ ಇಟ್ಬೇಕು. ಮಣ್ಣು ಎಲ್ಲ ಲೋಡ್ ಮಾಡಿ ಆ ಕಡೆ ಕಳಿಸ್ಬೇಕು ಗೈಸ್. ಇದು ಲೇಔಟ್ ಕೆಲಸ ಮಾಡ್ತಾ ಇರೋದು ನೋಡಿ ಗೈಸ್, ಯಾವ ತರ ಕೆಲಸ ನಡೀತಿದೆ ಅಂತ. JCB ಓನರ್ನೇ ಕೇಳೋಣ ಬನ್ನಿ. ಒಂದಿನಕ್ಕೆ ಎಷ್ಟು ಅವರ್ ಕೆಲಸ ಮಾಡ್ತಾರೆ, ಅದ್ರಲ್ಲಿ ಡೀಸೆಲ್ ಮತ್ತೆ ಡ್ರೈವರ್ ಪೇಮೆಂಟ್ ಮತ್ತೆ ಮೇಂಟೆನೆನ್ಸ್ ಎಲ್ಲ ಹೋಗಿ ಎಷ್ಟು ಮಿಕ್ಕತ್ತೆ ಅಂತ ಕೇಳೋಣ ಬನ್ನಿ. ಇವರೇ ಓನರ್ ಕಮ್ ಡ್ರೈವರ್. ಫಸ್ಟ್ ಡ್ರೈವರ್ ಕೆಲಸ ಮಾಡಿ ಆಮೇಲೆ ಓನರ್ ಆಗಿರ್ತಾರೆ. ಬನ್ನಿ ಗೈಸ್, ಇವ್ರನ್ನ ಕೇಳೋಣ. ದಿನಕ್ಕೆ 9,000 ಗಾಡಿ ಓಡಿಸ್ತಾರೆ ಅಂದ್ರೆ ಅದ್ರಲ್ಲಿ 8,100 ರೂಪಾಯಿ ಆಗತ್ತೆ. ಅದ್ರಲ್ಲಿ ಡೀಸೆಲ್ ಬಂದು 3,500 ರೂಪಾಯಿ, ಡ್ರೈವರ್ ಬಂದು 200 ರೂಪಾಯಿ, ಮತ್ತೆ ಎಲ್ಲ ಹೋಗ್ಬಿಟ್ಟು EMI ಬೇರೆ 2,000 ರೂಪಾಯಿ, ಎಲ್ಲ ಹೋಗ್ಬಿಟ್ಟು 1,900 ರೂಪಾಯಿ ಮಿಕ್ತದೆ ಅಷ್ಟೇ. JCB ಉಳಿಯೋದು. ಅದ್ರ ಬದಲು ಒಂದು ಟ್ಯಾಕ್ಟ್ರಿ ಇಟ್ಕೊಂಡು ಆರಾಮಾಗಿ ಓಡಿಸ್ಕೊಂಡು ಇರ್ಬೋದು. ಈ JCB ಬಂದು ಬರೀ ಹೆಸರಿಗೆ ಮಾತ್ರ, ಇದ್ರಲ್ಲಿ ಟೆನ್ಷನ್ ಜಾಸ್ತಿ. ಅದ್ರ ಬದಲು ಆರಾಮಾಗಿ ಟ್ಯಾಕ್ಟ್ರಿ ಓಡಿಸ್ಕೊಂಡಿರ್ಬೋದು. ಅನ್ನೋರ್ನ ಕೇಳೋಣ ಎಷ್ಟು ವರ್ಷದಿಂದ ಓಡಿಸ್ತಾರೆ JCB ಅಂತ. 10 ವರ್ಷದಿಂದ ಓಡಿಸ್ತಾ ಇದ್ದೀರಪ್ಪ. ಒಂದಿನಕ್ಕೆ ಎಷ್ಟು ಇದೆಯಾ? ಏನ್ 8,200 ರೂಪಾಯಿ ಎಲ್ಲ ಎಷ್ಟು ಸಿಗ್ತದೆ ಒಂದಿನಕ್ಕೆ? ಎಲ್ಲ ಹೋಗ್ಬಿಟ್ಟು ಒಂದಿನಕ್ಕೆ ಎಷ್ಟು ಸಿಗ್ತದೆ? ಎಲ್ಲ ಹೋಗಿ 2,000 1,500 ಹಂಗ್ ಸಿಗ್ತದೆ. ಹೆಂಗಂದ್ರೆ ಮೆಂಟಲ್ ಜಾಸ್ತಿ ಪರವಾಗಿಲ್ವಾ? ಮಾಡ್ಬೋದಾ? ಏನ್ ಸಿಗಲ್ಲ ಅದ್ರಲ್ಲಿ. ಏನೈತೆ ಏನ್ ಸಿಗ್ತದೆ ಹೋಗಪ್ಪ. JCB ಒಬ್ಲ ಏನನ್ನ ತಗೊಂಡು ಲೇಔಟ್ ಮೇಲೆ ಹಾಕ್ಬೇಕು, ಜಮೀನ್ ಮೇಲೆ ಹಾಕ್ಬೋದು. ನೋಡ್ರಿ ಗೈಸ್, ಅನ್ನೋರು ಇಷ್ಟ ಮಾಡ್ರೆ ಎಲ್ಲ ಅವ್ರೆ. ಜಾಸ್ತಿ ಮಾಡೋ ಬದಲು ಬೇರೆ ಯಾವ್ದೋ ನಮ್ಮ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾವ್ರೆ ಗೈಸ್, ಇವತ್ತು ವಿಡಿಯೋ ಇಷ್ಟ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಗೈಸ್.